ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಲಾರಿ ಅಂದರೆ ಅಶೋಕ್ ಲೈಲ್ಯಾಂಡ್ 16 ಲಾರಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ, ಓಕೆನಾ. ಫಸ್ಟಿಗೆ ಎಲ್ಲಿ ನಂಬರ್ ಸಿಗೋಲ್ಲ, ವಿಡಿಯೋದ ಲಾಸ್ಟಲ್ಲಿ ಹಾಕಿರ್ತೀನಿ ಓನರ್ ನಂಬರು, ಅಂದರೆ ಈ ಗಾಡಿ ಓನರ್ ನಂಬರು. ವಿಡಿಯೋ ಪೂರ್ತಿ ನೋಡಿ, ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರ್ ಸಿಗುತ್ತೆ. ಅದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ, ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲ್, ಯಾವುದೇ ಗಾಡಿ ಇರಲಿ ಸೇಲಿಗಿದ್ದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು, ಆದರೆ ಒಂದು ವೀಡಿಯೋ ಗಾಡಿದು ಸುತ್ತ ಒಂದು ಇಂಟೀರಿಯರು ಯಾವುದನ್ನೇ ಆಗಿರಲಿ ಗಾಡಿ, ಅದರದ್ದೆಲ್ಲ ಒಂದು ಫೋಟೋಸು ವೀಡಿಯೋಸ್ ತೆಗೆದುಬಿಟ್ಟು ಈ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೊಂಬೋಗ್ಬೇಡಿ. ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ, ಇದು ಗಾಡಿ ಓನರ್ ನಂಬರ್ ಅಲ್ಲ. ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಾಯಿದ್ರೆ, ನಾನು ಹೇಳ್ತಾನೆ ಇದ್ದೀನಿ ಮತ್ತು ಇದೇ ನಂಬರಿಗೆ ಕರೆ ಮಾಡ್ತಿದ್ದಾರೆ. ಹಾಗಾಗಿನೇ ಪದೇ ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ದೀನಿ. ಇನ್ನು ಈ ಗಾಡಿ ವಿಷಯಕ್ಕೆ ಬರೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ, ಈ ಗಾಡಿದು ಡೀಟೇಲ್ಸ್ನ ಓನರ್ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕಂದರೆ ಓನರ್ ಹೇಳುವಾಗ ಏನಾದ್ರು ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಏನಾದರೂ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ, ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು. 2016 ರೀ. ಯಾವುದದು ಅಶೋಕ್ ಲೈಲ್ಯಾಂಡಲ್ಲಿ ಯಾವುದದು? 16 ರೀ. ಹಾಂ 16 16 ಹಾಂ ಹಾಂ ಎಷ್ಟು ಹೊಡಿದೆ ಗಾಡಿ ಅಲ್ಲಿ? ಗಾಡಿ ಎಷ್ಟು ಹೊಡೆದು ನೋಡಿಲ್ಲ, ನಾವು ಮನ್ಯಾಗ ಇದೀನಿ. ಅಲ್ಲ, ಈ ಒಂದು ಅಂದಾಜು ರೇಟ್ ಗೊತ್ತಿಲ್ಲ, ಎಷ್ಟು ಹೊಡಿದೆ ಅಂತ ಗೊತ್ತಿಲ್ವಾ? 4 ಲಕ್ಷ ಹೊಡಿರ್ಬೇಕ್ರಿ. 4 ಲಕ್ಷನಾ? ಈಗ ಎಷ್ಟನೇ ಓನರಲ್ಲಿದೆ? ಸದ್ ನೀವು ತಗೋರ್ 3ನೇ ಓನರ್ ಆತಾರ. ತೊಗೊಳೋರು 3ನೇ ಓನರಾ, ನೀವು 2ನೇ ಓನರಾ? ಹಾಂ ರೀ. ಹಾಂ ಗಾಡಿಗೆ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಟೈರ್ ಫುಲ್ ಚಲೋ ಅದಾವ ರೀ. ಅಂದಾಜು ಎಷ್ಟು ಪರ್ಸೆಂಟ್ ಅದಾವ ಅಂತ ಗೊತ್ತಿಲ್ವಾ? ಒಂದು 4 ಆಣೆ ಸಾವದಾವ ರೀ. ಒಂದು 70% ಟೈರ ನನಗೆ ಆರಾಮ ಇರೋದಂಗೆ ಆಯ್ತು. ಹಾರ್ಟ್ ಪ್ರಾಬ್ಲಮ್ ಆಯ್ತು ರೀ. ಸರಿ ಬಿಟ್ಟಿನಿ ಗಾಡಿ. ಓಕೆ, ಅಂದರೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ರನ್ನಿಂಗ್ ಅದೆಲ್ಲ ಆಯಿಲ್ ಚೇಂಜ್ ಎಗ್ಬಿಟ್ಟಿಂಗ್ ಎಲ್ಲ ಒಟ್ಟು ಓಕೆ ಅವ. ಎಲ್ಲ ರೀಸೆಂಟಾಗಿ ಒಂದು ಸರ್ವಿಸ್ ಮಾಡಿಸಿದ್ರಾ? ಎಲ್ಲ ಸರ್ವಿಸಿಂಗ್ ಆಗ್ಯಾವ. ಲೋನ್ಗೆ ಏನಾದ್ರು ಇದೆಯಾ ಗಾಡಿ ಮೇಲೆ? ಲೋನ್ ಐತಲ್ರಿ. ಹೆಂಗೆ ಕಂಟಿನ್ಯೂ ಕೊಡ್ತಾರಾ ಏನು ಫುಲ್ ಕ್ಯಾಶ್ಗೂ? ಕ್ಯಾಶ್ ರೀ. ಕ್ಯಾಶೇ ಫುಲ್ಲು? ಇದು FC ಇನ್ಸೂರೆನ್ಸು? ಹೋರಿ FC ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? ಎಲ್ಲ 8 ದಿನ ಆಯ್ತು ರೀ ಇನ್ಸೂರೆನ್ಸ್. 8 ದಿನ ಆಯ್ತಾ ಕಟ್ಟಿ? FC ಎಲ್ಲ ಮಟ್ಟ ಇದೆ? ಎಲ್ಲ ಪಾಸಿಂಗ್ 2 ವರ್ಷ ಅದ. ಟ್ಯಾಕ್ಸ್ 3 ತಿಂಗಳು ತನ ಅದ. ಟ್ಯಾಕ್ಸು 3 ತಿಂಗಳು ತನಕ ಇದೆ. ಎಲ್ಲ ಓಕೆ ಅದ. ಸರಿ. ಗಾಡಿ ಇರೋದು ಲೊಕೇಶನ್ನು? ತಾಳಿಕೋಟಿ, ಮುದ್ದೇಬಿಹಾಳ ತಾಲೂಕು. ಮುದ್ದೇಬಿಹಾಳ ತಾಲೂಕಾ? ಜಿಲ್ಲೆ ಯಾವ್ದು ಬರುತ್ತೆ? ಬಿಜಾಪುರ? ಬಿಜಾಪುರ ಬರ್ತದೆ. ಮುದ್ದೇಬಿಹಾಳ ತಾಲೂಕು. ಇನ್ನೊಂದು ಯಾವುದಂದ್ರೆ ಹಳ್ಳಿ? ತಾಳಿಕೋಟೆ. ಏನು ರೇಟ್ ಹೇಳ್ತಿದ್ದಾರೆ ಅದಕ್ಕೆ? 14 ಲಕ್ಷ ರೀ. 14 ಲಕ್ಷ? ಏನು ಹೆಚ್ಚು ಕಡಿಮೆ ಆಗುತ್ತಾ? ಆಗುತ್ತೆ ರೀ. ಸರಿ, ಇದೇ ನಂಬರ್ ನಿಮ್ಮದು? ಇದೇ ನಂಬರ್ ರೀ. ಸರಿ, ಹಾಕ್ತೀನಿ ಯೂಟ್ಯೂಬ್ಗೆ, ಕಾಲ್ ಮಾಡ್ತಾರೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಗಾಡಿ ಬಗ್ಗೆ ಆಯ್ತು, ಲೊಕೇಶನ್ ಬಗ್ಗೆ ಆಯ್ತು ಗೊತ್ತಾಗಲಿಲ್ಲ ಅಂದರೆ, ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವರಿಗೆ ಓನರ್ಗೆ ಕರೆ ಮಾಡ್ಬೋದು, ಓಕೆನಾ. ಏನೇ ಡೌಟ್ಸ್ ಇದ್ರೂ ಅವ್ರನ್ನ ಕೇಳ್ಬೋದು. ಇನ್ನು ಕೊನೆಯದಾಗಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಕಳ್ಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.